ಪಟ್ಟಣಕ್ಕೆ ಶಾಸಕರ ಅಭಿವೃದ್ಧಿ ಶೂನ್ಯ ಎಂದ ಕಾಂಗ್ರೆಸ್ ಮುಖಂಡರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ ಕಾಳಗಿ ಬಿಜೆಪಿ ಮುಖಂಡರು. ಕಾಳಗಿ ತಾಲೂಕಿನ ಪ್ರವಾಸ ಮಂದಿರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿ ನಡೆಸಿ ಪ್ರಶಾಂತ್ ಕದಂ ಶಕ್ತಿ ಕೇಂದ್ರ ಅಧ್ಯಕ್ಷರು ಕಾಳಗಿ ಮಾತನಾಡಿ, ಕಾಂಗ್ರೆಸ್ ಮುಖಂಡರು ಮೊನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರು ಕೆಲಸ ಶೂನ್ಯ ಅಂತ ಹೇಳಿದ್ದಾರೆ. ನಾವು ಬಿಜೆಪಿ ಮುಖಂಡರು ಓಪನ್ ಹೇಳುತ್ತಿದ್ದೇವೆ, ನೀವು ಎಷ್ಟು ಅಭಿವೃದ್ಧಿ ಮಾಡಿದ್ದೀರಿ, ನಮ್ಮ ಶಾಸಕರು ಎಷ್ಟು ಕೆಲಸ ಮಾಡಿಸಿದ್ದಾರೆ ಹಾಗೂ ಅಭಿವೃದ್ಧಿ ಮಾಡಿದ ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ನಾವು ಮಾಡುತ್ತಿದ್ದೇವೆ ಹಾಗೂ ತಾವು ಓಪನ್ ಬಹಿರಂಗ ಸಭೆಗೆ ಬನ್ನಿ, ನೀವು ಕೂಡ ದಾಖಲೆ ಸಹಿತ ಬನ್ನಿ, ನಾವು ಕೂಡ ಬರುತ್ತೇವೆ, ಜನರಿಗೆ ಯಾರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಗೊತ್ತಾಗಲಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರಮೇಶ್ ಕಿಟ್ಟದ, ಪಟ್ಟಣ ಪಂಚಾಯಿತಿ ಸದಸ್ಯರು ಕಾಳಗಿ, ಜೀತು ರಾಠೋಡ್, ಶೇಖರ್ ಪಾಟೀಲ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಜಗನ್ನಾಥ್, ಪುರುಷೋತ್ತಮ್ ಗುತ್ತೇದಾರ್, ಭೀಮರಾವ್ ಮಲಘಂಡ್ ಹಾಗೂ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಮೇಶ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಬಗ್ಗೆ ಆರೋಪ ಮಾಡ್ತಾರ, ಶಾಸಕರು ಅಭಿವೃದ್ಧಿ ಮಾಡಿಲ್ಲ ಅಂತ. ನೀವೇನು ಕಾಳಗದಲ್ಲಿ ಇದ್ದೀರಾ, ಏನು ಬೇರೆ ಕಡೆ ಇದ್ದೀರಾ? ಇವತ್ತು ನೀವು ಬಸ್ ನೋಡ್ಬೋದು, ಜನರಿಗೆ ಗೊತ್ತದ ಸರ್ ನೀವು ಯಾರೇನು ಮಾಡಿರಂತ. ಇವತ್ತು ಅವ್ರು ಅಭಿವೃದ್ಧಿ ಮಾಡಿರಂತೆ ಮರು ಆಯ್ಕೆಯಾಗಿದ್ದಾರೆ. ಇವತ್ತು ಇನ್ನೊಂದ್ಸಲ ವಿಧಾನಸಭಾ ಸದಸ್ಯರಾಗಿದ್ದಾರೆ. ಇವತ್ತು ನೀವು ಮಾತಾಡುವಾಗ ನಾಲಿ ಮೇಲೆ ಹಿಡ್ತಾ ಇರಬೇಕು, ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರಿವು ಇರಬೇಕು. ಅರಿವು ಇಲ್ದಂಗೆ ಮಾತಾಡ್ಬಾರ್ದು. ಇವತ್ತು ವಿಕಾಸದಾಗ ಶಾಸಕರು KDPಟಿಂದ ಕೇಳಿದ್ರು. ಹೌದು ರೀ, ಅವರು MLA ಸಾಹೇಬರು ಇದಾರೆ, ಅವ್ರು ಕೇಳ್ತಾರೆ. ಅವ್ರಿಗೆ ಅಧಿಕಾರದ ಕೇಳೋದಕ್ಕೆ KDP ಅಂದ್ರೆ ಏನು, KDP ಅರ್ಥ ಏನು, ಆ KDPದಲ್ಲಿ ಏನು ಪ್ರಗತಿ ಆಗ್ತಾ ಇದೆ, ಯಾವ ಸ್ಟಾಪ್ ಆಗಿದೆ ಕೇಳ್ತಕ್ಕಂಥ ಅಧಿಕಾರಿ ಇರೋದು ಶಾಸಕರಿಗೆ, ನಿಮಗಲ್ಲ. ಅದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಅಧಿಕಾರಿಗಳು, ನೀವಲ್ಲ ಅಂತ ನಾನು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ಸುಳ್ಳು ಆರೋಪ ಮಾಡೋದನ್ನ ಬಿಡ್ರಿ, ಅಭಿವೃದ್ಧಿಗೋಸ್ಕರ ಕೈ ಜೋಡಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನನ್ನ ಹೆಸರು ರಮೇಶ್ ಕಿಟ್ಟರ್ ಅಂತ, ಪಟ್ಟಣ ಪಂಚಾಯತ್ ಸರ್. ಈ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಕಾಂಗ್ರೆಸ್ ಮುಖಂಡರುಗಳು ಕರೆದಂಥ ಪತ್ರಿಕಾಗೋಷ್ಠಿಯ ವಿಚಾರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಮಾನ್ಯ ಶಾಸಕರು ಅಭಿವೃದ್ಧಿ ಶೂನ್ಯ ಅಂತೇಳಿ ಕೆಲ ಕಾಂಗ್ರೆಸ್ಸಿನ ಹಿಂಬಾಲಕರು ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದಾಗ ನಾವು ಇವತ್ತು ಮಾನ್ಯ ಶಾಸಕರು ಏನೇನು ಮಾಡ್ಯಾರ ಅಭಿವೃದ್ಧಿ ಎಂಬುದು ಅವರಿಗೆ ದಾಖಲೆ ಸಮೇತ ನಾವು ತೋರಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಪತ್ರಿಕಾದವ್ರಿಗೂ ಕೊಟ್ಟಿದ್ದೀನಿ ನಾನು ಏನೇನು ದಾಖಲೆ, ಶಾಸಕರು ಏನೇನು ಮಾಡ್ಯಾರ ಇಲ್ಲ ಕಾಳಗಿಯಲ್ಲಿ ಅಭಿವೃದ್ಧಿ. ಅವ್ರಿಗೆ ಕಾಣ್ತಿದ್ದಿಲ್ಲ ಅಂದ್ರೂ ಅವ್ರಿಗೆ ಬಹಿರಂಗ ಚರ್ಚೆಗೆ ಬಾ ಅಂತ ಹೇಳ್ರಿ, ಒಂದು ವೇದಿಕೆ ಸಿದ್ಧ ಮಾಡಿರಿ, ದಾಖಲಾತಿ ಸಮೇತ ನಾವು ಬಹಿರಂಗ ಚರ್ಚೆಗೆ ಸಿದ್ಧಿದ್ದೀವಿ. ಸರ್, ಅವರು ಮೊನ್ನೆ ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾ ಇದ್ರು, ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಶಾಸಕರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ರಿ ಸರ್? ಅವ್ರಿಗೆ ಯಾವ ಅನುದಾನ ಏನದ ಅಂಬದೇ ಗೊತ್ತಿಲ್ಲ. ಮೊದಲನೇದಾಗಿ ತಾಲೂಕಾ ಪಂಚಾಯತ್ ಅನುದಾನ ಅದು, ಆ ತಾಲೂಕಾ ಪಂಚಾಯತ್ ಅನುದಾನ ಸ್ಟೇ ಅಲ್ಲ, ಕೋರ್ಟ್ ಆದೇಶ ಮಾಡ್ಯಲ್ಲ, ಹೋಗಿ ಇಒ ಹತ್ರ ತಗೋ ಅಂತ ಹೇಳ್ರಿ ಆದೇಶ ಕಾಪಿ, ಅದು ಏನದ ಏನಿಲ್ಲ ಅಂತೇಳಿ. ಶಾಸಕರು ಕೇಳಿದೇನು, ಜಿಲ್ಲಾ ಪಂಚಾಯತ್ ಈ ಪ್ರಸ್ತುತ ಸಾಲಿನ 2,85,00,000ದಲ್ಲಿ ಕಾಳಗಿ ತಾಲೂಕಕ್ಕೆ ಯಾಕೆ ನೀವು ಇಡಲಿಲ್ಲ? ಇದೇ ಗ್ರಾಮದವ್ರು ಇದ್ರಲ್ಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಅವ್ರಿಗೆ ಗೊತ್ತಾಗಿಲ್ಲ ಮತ್ತು ಕಾಳಗಿಗೆ ಯಾಕೆ ಇಡಬಾರ್ದು ಅಂತೇಳಿ ಗೊತ್ತಾಗಿಲ್ಲ ಅವರಿಗೆ. ಅವ್ರದೇ ಸರ್ಕಾರ, ಅವರೇ ಅಧಿಕಾರಿಗಳು, ಅವರು ವಿಶೇಷವಾಗಿ ಅದು ಮುತುವರ್ಜಿ ವಹಿಸೋದಿತ್ತು. ಪ್ರಜಾಸೌಧ ಮುತುವರ್ಜಿ ವಹಿಸ್ತಂದ್ರಂತ. ಕಲ್ಯಾಣ ಕರ್ನಾಟಕದಾಗ 16 ತಾಲೂಕುಗಳಿಗೆ KKRDB ಕಡೆಯಿಂದ ಪ್ರಜಾಸೌಧಕ್ಕೆ ಅನುದಾನಗಳು ಕೊಟ್ಟಿದ್ದಾರೆ. ಮತ್ತು ಕಾಳಗಿಗೇನು ಸಪ್ರೇಟ್ ಯಾವ್ದು ಕೊಟ್ಟರು? ಇವ್ರು ಯಾವುದಾದ್ರೂ ಒಂದು ತಂದಿದ್ರು ಅಂದ್ರೆ ಈಗ ಅದು ಹೇಳ್ತಾ ಇದ್ದಾರೆ, ನಮಗಂತೂ ಗೊತ್ತಿಲ್ಲ. ನಂದರು ಶಿವಲಿಂಗಪ್ಪ MIF ಕಡೆಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ತಂದಿದ್ದೆವು. ಸ್ವಾಗತ ತಂದ್ರೆ ಮಾಡಿರಿ. ಈ ಪ್ರಜಾಸೌಧಕ್ಕೆ ಯಾಕೆ ನಿಂದ್ರಿಸಿರಿ ನೀವು? ಮೊದಲೇ ನಿಂದ್ರಿಸೋದಿತ್ತೀರಿ. ಉಸ್ತುವಾರಿ ಮಿನಿಸ್ಟ್ರಿಗಲ್ರಿ, CM ಕರ್ಕೊಂಡು ಬರ್ರಿ, ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಡು ಬರ್ರಿ, ನಾವು ಸ್ವಾಗತ ಮಾಡ್ತೀವಿ. ಈಗ ಸ್ಟಾರ್ಟ್ ಮಾಡಿಸಿ ಮತ್ತೆ ನಿಂದ್ರಿಸಿ. ಅವತ್ತು KDP ಮೀಟಿಂಗ್ದಾಗ ಮಾನ್ಯ ಶಾಸಕರು ಕೇಳಿದ್ರು ಅಧಿಕಾರಿಗಳಿಗೆ, ಯಾಕೆ ನಿಂದ್ರಿಸ್ತೀರಿ ಅಂತೇಳಿ. ಅಧಿಕಾರಿ ಗಪ್ ಚುಪ್, ಆಮ್ಯಾಗ ಮಾತಾಡ್ತೀನಿ ಸರ್, ಪರ್ಸನಲ್ ಅದ ಅಂತ ನಾನು ಅಂದ್ರೆ ಅದ್ರ ಬಗ್ಗೆ ನಾವು ಅದ್ರ ಸಲ ಕೇಳಿದ್ರೆ ಶಾಸಕರು ಯಾಕೆ ನಿಂದ್ರಿಸ್ತೀರಿ, ಮೊದಲು ಸ್ಟಾರ್ಟ್ ಮಾಡಿರಿ ಅಂತೇಳಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.